ನಮ್ಮ ಜನಪ್ರಿಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದಿನ ವಿಡಿಯೋವನ್ನು ನೋಡಿ. ನಾನು ಇವತ್ತು ಒಂದು ವಿಸ್ಮಯದ ಬಗ್ಗೆ ಹೇಳ್ತೇನೆ. ಅದು ಏನು ಅನ್ನೋದನ್ನು ನಮ್ಮ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸಂಗೀತ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಸಂಗೀತ ಹಾಡ್ತಾ, ಸಂಗೀತವನ್ನು ಕೇಳುತ್ತಾ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡವರಿದ್ದಾರೆ. ದೇವರ ನಾಮಗಳು, ಭಕ್ತಿಗೀತೆಗಳು, ದೇವರ ಮೇಲೆ ಹಾಡುವಂಥ ಸಂಗೀತ ಕೇಳ್ತಾ ಇದ್ದರೆ ಸ್ವರ್ಗಕ್ಕೆ ಕರೆದೊಯ್ಯುವಂಥ ಸನ್ನಿವೇಶವೇ ಉದ್ಭವ ಆಗುತ್ತೆ. ರಾಜರ ಕಾಲದಲ್ಲಂತೂ ಸಂಗೀತ ಸ್ಪರ್ಧೆಗಳನ್ನು ನಡೆಸ್ತಾ ಇದ್ದರು, ಸಂಗೀತಗಳನ್ನು ಹೇಳ್ತಾ ಇದ್ದರು. ಸಂಗೀತದ ಉಪಕರಣಗಳೊಂದಿಗೆ ಹಾಡೋದು ಅಂದರೆ ಎಂಥವ್ರಿಗೂ ಸಂತೋಷ. ತಮ್ಮ ಮಕ್ಕಳು ಸಂಗೀತ ಕಾರ್ಯಕ್ರಮಗಳಲ್ಲಿ ಹಾಡ್ತಾ ಇದ್ದರೆ ತಂದೆ ತಾಯಿಂದರು ಸಂತೋಷ ಪಡ್ತಾರೆ. ತಂದೆ ತಾಯಿಗಳು ಅದಕ್ಕಿಂತ ಸಂತೋಷ ಪಡುವಂಥ ಇನ್ನೊಂದು ವಿಚಾರ ಏನಿದೆ ಹೇಳಿ? ಹಾಗೆ ಸಂಗೀತವನ್ನು ತಮ್ಮ ಮಕ್ಕಳು ಟಿ ವಿ ಮಾಧ್ಯಮಗಳಲ್ಲಿ ಹಾಡ್ತಾ ಇದ್ದರೆ, ಓಹೋ, ನಮ್ಮ ಮಗ ಎಷ್ಟು ಚೆನ್ನಾಗಿ ಸುಂದರವಾಗಿ ಹಾಡ್ತಾ ಇದ್ದಾನೆ ಅನ್ನೋದನ್ನು ನೋಡ್ತೀವಿ. ಹಾಗೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದನ್ನು ಕುತೂಹಲದಿಂದ ನೋಡುವವರನ್ನು ನಾವು ಕೂಡ ನೋಡ್ತಾ ಇರ್ತೀವಿ. ಹಾಗಾದರೆ ಆ ಸಂಗೀತಕ್ಕೆ ಇರುವಂಥ ಶಕ್ತಿಯೇ ಅಂಥದ್ದು. ಈ ಸಂಗೀತಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ, ಸಾವಿರಾರು ವರ್ಷಗಳ ಗತ ವೈಭವವೂ ಇದೆ. ಆದರೆ ಈ ಸಂಗೀತದ ಮೂಲ ಮಂತ್ರ ಏನು ಅಂದರೆ ಸ ರಿ ಗ ಮ ಪ ದ ನಿ ಸ. ಈ 7 ಸ್ವರಗಳು ಎಲ್ಲ ಸಂಗೀತಕ್ಕೆ ಮೂಲ. ಹಾಗಾದರೆ ನಾವು ಬೇರೆ ಬೇರೆ ಉಪಕರಣಗಳಿಂದ 7 ಸ್ವರಗಳನ್ನು ಮೂಡಿಸುವಂಥದ್ದನ್ನು ನಾವು ನೋಡಿದ್ದೀವಿ. ನಿಮಗಿಲ್ಲೊಂದು ವೈಶಿಷ್ಟ್ಯವಿದೆ. ಆ ವೈಶಿಷ್ಟ್ಯ ಏನು ಅಂದರೆ, ಒಂದು ದೇವಾಲಯದಲ್ಲಿ 7 ಮೆಟ್ಟಿಲುಗಳ ಮೇಲೆ ಹೆಜ್ಜೆ ನೀಡುತ್ತಾ ಹೋದರೆ ಸಂಗೀತದ ಸ್ವರಗಳನ್ನು ಮೂಡಿಸುತ್ತೆ. ಹಾಗಾದರೆ ಆ 7 ಮೆಟ್ಟಿಲುಗಳು ಇರುವ ಸ್ವರಗಳನ್ನು ಮೂಡಿಸುವ ಸ್ಥಳ ಎಲ್ಲಿದೆ, ಅದರ ವಿಸ್ಮಯ ಅನ್ನೋದನ್ನು ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. 11ರಿಂದ 12ನೇ ಶತಮಾನದ ಮಧ್ಯದಲ್ಲಿ ತಮಿಳುನಾಡಿನಲ್ಲಿ ಚೋಳರ ಆಳ್ವಿಕೆ ಇದ್ದಿದ್ದು ಎಲ್ಲರಿಗೂ ತಿಳಿದ ವಿಚಾರವೇ ಆಗಿದೆ. ಚೋಳರು ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಭಾರತ ದೇಶವಲ್ಲದೆ ಹೊರ ದೇಶಗಳನ್ನು ಸಹ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದ್ದರು. ಇವರ ಕಾಲದಲ್ಲಿ ಶಿಲ್ಪಕಲೆಗಳಿಗೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟರು. ಇಂಥ ಕೊಡುಗೆಗಳಲ್ಲಿ ಕುಂಭಕೋಣಂನಿಂದ ಪಕ್ಕದಲ್ಲಿರುವ ಧಾರಾಸುರಂ ಎನ್ನುವ ಒಂದು ಊರಿದೆ. ಆ ಊರಿನಲ್ಲಿ ಒಂದು ಐರಾವತೇಶ್ವರ ಎನ್ನುವ ದೇವಸ್ಥಾನ ಇದ್ದು ಅದ್ಭುತ ಶಿಲ್ಪಕಲೆಗಳಿಗೆ ಹೆಸರುವಾಸಿಯಾಗಿದೆ. ಆ ಊರನ್ನು ನೋಡಲೆಂದೇ ಸಾವಿರಾರು ಜನರು ಹುಡುಕಿಕೊಂಡು ಹೋಗ್ತಾರೆ. ಐರಾವತೇಶ್ವರ ದೇವಸ್ಥಾನವು ಅದ್ಭುತ ಶಿಲ್ಪಕಲೆಗಳನ್ನು ಹೊಂದಿದ್ದು, ಒಂದೊಂದು ಕಲ್ಲಿನಲ್ಲೂ ಕೂಡ ಅದ್ಭುತ ಕಲೆಗಾರಿಕೆಯನ್ನು, ವಿಜ್ಞಾನವನ್ನು ಮಾಡಿ ತೋರಿಸಿದ್ದಾರೆ. ಆದರೆ ನಾನಿವತ್ತು ಹೇಳ್ತಾ ಇರೋದು ಅಲ್ಲಿಯ ಒಂದು ವಿಸ್ಮಯದ ಬಗ್ಗೆ ಮಾತ್ರ. ಆ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಚಿಕ್ಕ ಗುಡಿ ಇದೆ. ಆ ಗುಡಿಗೆ 7 ಮೆಟ್ಟಿಲುಗಳು ಇದೆ. 7 ಮೆಟ್ಟಿಲುಗಳಲ್ಲಿ ಒಂದೊಂದು ಮೆಟ್ಟಿಲನ್ನು ಹೆಜ್ಜೆ ಇಡ್ತಾ ಇದ್ದರೆ ಸ ರಿ ಗ ಮ ಪ ದ ನಿ ಸ, ಸ ನಿ ದ ಪ ಮ ಗ ರಿ ಸ ಅನ್ನುವಂಥ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಹೋದರೆ ಆ ಸ್ವರಗಳು ಮೂಡುತ್ತವಂತೆ.
ಹೀಗೆ ಕಲ್ಲಿನ ಮೆಟ್ಟಿಲುಗಳ ಮೇಲೆ ಅದ್ಭುತ ಸ್ವರಗಳನ್ನು 7 ಸ್ವರಗಳನ್ನು ಮೂಡಿ ಬರ್ತವೆ ಅಂದರೆ ಅದನ್ನು ಮಾಡಿದಂಥ ಕುಶಲಕರ್ಮಿಗಳು ಅದೆಂಥ ವಿದ್ಯಾವಂತರು, ಎಂಥ ಜ್ಞಾನವಂತರು, ಎಂಥ ವಿಸ್ಮಯ ಅಲ್ವಾ. ಯಾಕೆ ಅಂದರೆ ಒಂದೊಂದು ಸ್ವರ ಬರಬೇಕು ಅಂತ ಹೇಳಿದರೆ ಒಂದೊಂದು ಮೆಟ್ಟಲಿಗೆ ತನ್ನದೇ ಆದಂಥ ಅದರ ಸ್ವರೂಪ, ಅದರಲ್ಲಿ ಮೂಡಿ ಬರುವ ಸಂಗೀತದ ಜ್ಞಾನ ಇರಬೇಕು. ಹಾಗೆ ಸಂಗೀತದ ಬಗ್ಗೆ ಸಂಪೂರ್ಣವಾಗಿ ಜ್ಞಾನವನ್ನು ಹೊಂದಿರಲೇಬೇಕು. ಆ ಕಲ್ಲಿನಲ್ಲಿ ಒಂದೊಂದು ಸ್ವರ ಬರಬೇಕು ಅಂತ ಹೇಳಿದರೆ ನಿಜಕ್ಕೂ ಅಷ್ಟು ಸಾಮಾನ್ಯ ವಿಚಾರ ಅಲ್ಲ. ಅದೊಂದು ಅತ್ಯಂತ ಸುಂದರವಾದ ಸೌಂದರ್ಯವಾದ ವಿಜ್ಞಾನ ಆಗಿದೆ. ಅದಕ್ಕೆ ಮಿತ್ರರೇ, ನಮ್ಮ ಭಾರತ ದೇಶದಲ್ಲಿ ಒಂದೊಂದು ಕಲ್ಲಿನಲ್ಲೂ ಕೂಡ ಇಂಥ ಅದ್ಭುತಗಳಿದೆ. ಇವುಗಳನ್ನು ವಾಸ್ತುಶಿಲ್ಪಗಳು ಅಂತ ಕರೀತಾರೆ. ಇವುಗಳನ್ನು ಮಾಡಿದವರಿಗೆ ನಾವು ಯಾವತ್ತೂ ಗೌರವವನ್ನೇ ಸಲ್ಲಿಸಿಲ್ಲ. ಎಂಥ ಅದ್ಭುತ ಅಲ್ಲ. ಹಾಡೋದು ಬಾಯಿಯಲ್ಲಿ ಸ್ವರವನ್ನು ಮೂಡಿಸ್ತಾ ಇದ್ದರೆ, ಹಾಡ್ತಾ ಇದ್ದರೆ ಅದನ್ನು ಒಂದು ಕಲ್ಲಿನಲ್ಲಿ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಹೋಗುವಾಗ ಸಂಗೀತವನ್ನು ಬರೋ ಥರ ಮಾಡಿದ್ದಾರೆ ಅಂದರೆ ಹ್ಯಾಟ್ಸ್ ಅಪ್ ಹೇಳಲೇಬೇಕು. ನಮ್ಮ ದೇಶಕ್ಕೆ ಇಂಥ ಅದ್ಭುತಗಳೇ ಗೌರವವನ್ನು ತಂದುಕೊಟ್ಟಿರೋದು, ಇಂಥ ವಿಜ್ಞಾನವನ್ನು ತಂದುಕೊಟ್ಟಿರೋದು, ಇಂಥ ಜ್ಞಾನವನ್ನು ತಂದುಕೊಟ್ಟಿರೋದು. ಆದರೆ ಇವತ್ತಿನ ದಿನ ಏನು ಮಾಡಿದ್ದಾರೆ ಅಂದರೆ ಅನೇಕರು ಪ್ರವಾಸಿಗರು ಬಂದು ಅನಾವಶ್ಯಕವಾಗಿ ಮೆಟ್ಟಿಲ ಮೇಲೆ ಹತ್ತಿ ಇಳಿದು ಮಾಡಿದ್ದರಿಂದ ಅಲ್ಲಿ ಸ್ವರಗಳು ಮೂಡೋದನ್ನು ಹಾಳಾಗುವ ಕಾರಣದಿಂದ, ಅಂದರೆ 900 ವರ್ಷಗಳಾಗಿದೆ ಇಂಥ ಅದ್ಭುತವನ್ನು ಮಾಡಿದ್ವಿ. ಆದ್ದರಿಂದ ಅವುಗಳನ್ನು ಹಾಳಾಗದಂತೆ ನೋಡಿಕೊಳ್ಳುವ ಕಾರಣದಿಂದ ಅದಕ್ಕೆ ಕಬ್ಬಿಣದ ಗ್ರಿಲ್ಲನ್ನು ಅಳವಡಿಸಿ ಕೇವಲ ನೋಡುವುದಕ್ಕಷ್ಟೇ ಸೀಮಿತವಾಗಿ ಇಂಥ ಅದ್ಭುತಗಳನ್ನು ಮಾಡಿದ್ದ ವಿಜ್ಞಾನಿಗಳ ಬಗ್ಗೆ, ವೈಜ್ಞಾನಿಕ ಸತ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಈ ಸತ್ಯವು ಬೇರೆಯವ್ರಿಗೂ ಗೊತ್ತಾಗಲಿ, ಬೇರೆಯವ್ರಿಗೆ ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಹಾಗೂ ನೀವೇನಾದರೂ ಪ್ರವಾಸಕ್ಕೆ ಹೋಗಿದ್ದರೆ ನೀವು ನೋಡಿದ್ದರೆ ನಿಮ್ಮ ಅನಿಸಿಕೆಯನ್ನು ಇಲ್ಲಿ ತಿಳಿಸಿ. ಹೋಗೋರಿದ್ದರೆ ದಯಮಾಡಿ ಒಮ್ಮೆ ಹೋಗಿ ಬನ್ನಿ ಅಂತ ಹೇಳಿ ನಮ್ಮ ಈ ವಿಡಿಯೋವನ್ನು ಮುಗಿಸ್ತಾ ಇದ್ವಿ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ.